ಬಿಜೆಪಿ ಈಗ ಪ್ರತಿಭಟನೆ. ಬಾಗಲೂರು ಮುಖ್ಯ ರಸ್ತೆಯಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಆರ್ ಅಶೋಕ್, ವಿಜಯೇಂದ್ರ ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ. ಯಾಕೆ ಈ ಆರೋಪ ಬರ್ತಾ ಇದೆ ಅಂತಂದ್ರೆ ಅಲ್ಲಿರುವಂತಹ 187 ಮನೆಗಳಲ್ಲಿ 140ರಿಂದ 150 ಮುಸ್ಲಿಂ ಕುಟುಂಬಗಳೇ ಇದ್ದಿದ್ದು. ಸೊ ಹಾಗಾಗಿ ಅವರಿಗೋಸ್ಕರ ಇವರು ಮನೆ ಕಟ್ಟಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ ಅನ್ನುವಂಥ ಆರೋಪವನ್ನ ಈಗ ಮಾಡ್ತಾ ಇರೋದು. ಅಕ್ರಮ ನಿವಾಸಿಗಳ ವಿರುದ್ಧ ಈಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬಾಂಗ್ಲಾದಿಂದ ಬಂದವರಿಗೆಲ್ಲ ಮನೆ ಕಟ್ಟಿಸಿಕೊಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಇವರ ಆರೋಪ. ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಈಗ ನಾನು ವಾಸಿಂಬನ ಗಡಿಪಾರು ಮಾಡುವಂತೀರಿ ಮಾಡ್ತೀರಾ? ನಮ್ಮ ಜೊತೆಗಿದ್ದಾನೆ ಅಂತ ಅವ್ರು ಹೇಳ್ತಾವ್ರಲ್ಲ, ಅವ್ರು ಹೇಳಿ ಈ ಮಾತು ನೋಡೋಣ. ಈಗ ನಮ್ಮ ಜೊತೆಗಿದ್ದಾರೆ ಅಂತ ಪೋಸ್ಟರ್ ಆಗ್ತಾ ಇದ್ದೀರಲ್ಲಪ್ಪ, ನಾವೇ ಹೇಳ್ತಾ ಇದ್ದೀರಿ ಅವ್ರನ್ನ ಗಡಿಪಾರು ಮಾಡಿ ಅವನು ಬಾಂಗ್ಲಾದೇಶಕ್ಕೆ ಕಳಿಸಿ ಈ ಬಾಂಗ್ಲಾದೇಶದವ್ನು ಕರ್ಕೊಂಬಂದು ಮಾಡ್ತೀರಾ? ನೀವು ಮಾಡಿ. ನೀವು ಅವನ ಸಂಬಂಧ ಇಲ್ಲ ಅಂದರೆ ಮಾಡಿ. ನಾವು ಹೇಳಿದ್ದೀರಲ್ಲ ನಮ್ಮ ಸಂಬಂಧ ಇದೆ ಅಂತ ಹೇಳಿದ್ದೀರಾ ನೀವು. ನಾವೇ ಹೇಳ್ತಾ ಇದ್ದೀರ ಅವ್ನು ಗಡಿಪಾರು ಮಾಡಿ ಮಾಡ್ತೀರಾ? ಸುಮ್ಮನೆ ಪೋಸ್ಟ್ರ್ ಹಾಕಿದ್ದು ನೀವು ತೋರಿಸ್ಬಿಟ್ರೆ ಏನು ಉಪಯೋಗ ಆಗಿಲ್ಲ. ನಾವು ಹೇಳ್ತಾ ಇದ್ದೀರಲ್ಲ, ನೀವು ಹಂಗೆ ಹೇಳಿ. ನಿಮ್ಮ ಜೊತೆ ಪೋಸ್ಟ್ರ್ ಇದೆಯಲ್ಲ, ನೀವು ಹೇಳಿ ಅವ್ರನ್ನ ಗಡಿಪಾರು ಮಾಡಿ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ. ಕಳಿಸ್ತೀರಾ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಡೈವರ್ಟ್ ಅಷ್ಟೇ ಇದು. ನಾವು ಬಿಡಲ್ಲ. ಹೋಗಿಲು ಜಮೀನು ಕನ್ನಡಿಗರ ಜಮೀನು, ಕನ್ನಡಿಗರಿಗೆ ಸಿಗಬೇಕು. ಕನ್ನಡಿಗರು ಸಿಕ್ಕಿಲ್ಲ ಅಂದರೆ ನೀವು ದೇಶ ದ್ರೋಹ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತಾರೆ ರಾಜ್ಯದ ಜನ. ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 65 ಲಕ್ಷಕ್ಕೂ ಹೆಚ್ಚು ಜನ ವಸತಿ ರಹಿತರು ನೋಂದಾಯಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಮೊದಲು ನ್ಯಾಯಯುತವಾಗಿ ನೋಂದಾಯಿಸಿ ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡನೇ ಮಾತಾಡ್ತಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ಮನೆ ಕೊಡಿ. ಆಮೇಲೆ ನೀವು ಕಂಡವ್ರ ಮಕ್ಕಳಿಗೆ ಕೊಡ್ರಂತೆ. ನಮಗೆ ಗೊತ್ತು, ನಿಮಗೆ ಪಾಕಿಸ್ತಾನದವ್ರನ್ನ ಕಂಡ್ರೆ ಬಾಂಗ್ಲಾದೇಶದವ್ರನ್ನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ನಮಗೆ ಗೊತ್ತು. ಆದರೆ ಮೊದಲು ಕನ್ನಡದ ಮಕ್ಕಳಿಗೆ, ಕನ್ನಡ ನಾಡದಲ್ಲಿ ಹುಟ್ಟಿದವರಿಗೆ, ವಸತಿ ರೈತರು ಅಂತ ನೋಂದಾಯಿಸ್ಕೊಂಡಿರೋರಿಗೆ, ಸೂರಿಲ್ದೇ ಇರೋರಿಗೆ ಅವರಿಗೆ ಮನೆ ಫಸ್ಟ್ ಕೊಡಿ. ಆಮೇಲೆ ಉಳಿದವ್ರ ಬಗ್ಗೆ ಯೋಚನೆ ಮಾಡೋಣಂತೆ. ನಿಮ್ಮ ಮಾನವೀಯತೆ, ಕನ್ನಡದ ಮಕ್ಕಳಿಗೆ ಮನೆ ಕೊಡಬೇಕು ಅಂದಾಗ ಮಾನವೀಯತೆ ಸತ್ತು ಹೋಗುತ್ತೆ. ನಿಮಗೆ ಬಡವನ್ನ ಒಕ್ಕಲೆಬ್ಬಿಸ್ತೀರಿ, ಇಲ್ಲಿ ಉದಾರತೆ ತೋರಿಸ್ತೀರಿ. ನಿಮ್ಮ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾವು ಅಕ್ರಮ ನಿವಾಸಿಗಳಿಗೆ ಇಲ್ಲಿ ಮನೆ ಕೊಡೋದಕ್ಕೆ ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಇದು ಅನ್ನದ ಛತ್ರ ಅಲ್ಲ. ಯಾವನೋ ಬಾಂಗ್ಲಾದೇಶದನ್ನು ಬರ್ತಾನೆ ಅವನಿಗೆ ಮನೆ ಕೊಡಿ, ನಾಳೆ ಅವನೇ ಇಲ್ಲಿ ಬಾಂಬ್ ಬಿಟ್ಟು ಹೋಗಲ್ಲ. ಪ್ರಾರಂಭದಲ್ಲಿ ವಾಸಿಂ ಬಡಾವಣೆ, ಅದೇನು ವಿಶ್ವನಾಥ್ ಬಡಾವಣೆ ಅಲ್ಲ, ತಮ್ಮೇಶ್ ಗೌಡ ಬಡಾವಣೆ ಅಲ್ಲ. ವಾಸಿಂ ಅಂತಕ್ಕಂಥವನು ದುಡ್ಡುಗಳನ್ನ ತಗೊಂಡು ಗುಡಿಸ್ಲಾಕಕ್ಕೆ ಶುರು ಮಾಡ್ತಾನೆ. ವಾಸಿಂ ಯಾರು? ನಾವು ನೋಡ್ದಂಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಶಾಸಕರ ಜೊತೆಲಿ ಓಡಾಡಿಕೊಂಡು ಪಕ್ಷಕ್ಕೂ ಕೂಡ ಓಡಾಡ್ಕೊಂಡಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ. ಅವನ ಜೊತೆಲಿ ಬೇರೆಯವರು ಸೇರ್ಕೊಂಡವ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ಸಿನ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅವ್ರದೇ ಒಬ್ಬ ಕಾರ್ಯಕರ್ತ ದುಡ್ಡನ್ನ ತಗೊಂಡು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಸ್ತಾ ಇರ್ತಕ್ಕಂಥದ್ದು ನಿಮ್ ಗಮನಕ್ಕೆ ಬಂದಿಲ್ವಾ? ಇಡೀ ರಾಜ್ಯದಲ್ಲಿ ಎಲ್ಲಿ ಒತ್ತುವರಿ ಆದ್ರೂ ಕೂಡ ತಾವು ಕ್ರಮ ತಗೊಂತಾ ಇದ್ರಿ, ಒಳ್ಳೆ ಅಧಿಕಾರಿಗಳು ತಂಡ ಇಟ್ಕೊಂಡಿದ್ದೀರಿ, ತಕ್ಷಣ ತೆರವು ಮಾಡ್ತೀರಿ. ನಿಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ನಿಮ್ ಗಮನಕ್ಕೆ ಬಂದಿರಲಿಲ್ವಾ? ಇವತ್ತು ಸ್ಟೇಟ್ಮೆಂಟ್ ಕೊಟ್ಟವ್ರಂತೆ. 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಗುಡಿಸ್ಲಾಕಿರೋದು ಅಂತ ಹೇಳಿ. ಬಿಜೆಪಿ ಸರ್ಕಾರ ಬಾಂಗ್ಲಾದೇಶದವ್ರ ಕರೆದು ಗುಡಿಸ್ಲಾಕೋ ಕೆಲಸ ಇವತ್ತವರೆಗೂ ನಾವು ಮಾಡಲ್ಲ. ಪಾಕಿಸ್ತಾನದವ್ರ ಕರೆದು ಇಲ್ಲಿ ಸ್ಥಳ ಕೊಡುವಂತ ಕೆಲಸ ಬಿಜೆಪಿ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಇವತ್ತೇನಾದ್ರೂ ಈ ಸಮಸ್ಯೆ ಕಾರಣ ಅಂದ್ರೆ ನೀವು ಭಾರತ ವಿಭಜನೆ ಆದಾಗ ಪಾಕಿಸ್ತಾನ ಇದೇ ಸರಿಯಾದ ಸಮಯ ಅಂತ ಕಾಣಿಸುತ್ತೆ. ರಾಜ್ಯದಲ್ಲಿ ಎಷ್ಟೆಷ್ಟು ಮನೆಗಳನ್ನ ಯಾರ್ಯಾರಿಗೆ ಕೊಡಲಾಗಿದೆ ಏನು ಅನ್ನುವಂಥದ್ದು ಒಂದು ಲಿಸ್ಟನ್ನು ಕೊಟ್ಬಿಡ್ಬೇಕು. ಎಷ್ಟು ಮನೆಗಳನ್ನ ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ಕಟ್ಟಿಸಿದೆ, ಯಾವ್ಯಾವ ಯೋಜನೆಗಳಿಯಲ್ಲಿ ಎಷ್ಟು ಜನರಿಗೆ ಈ ಮನೆಗಳು ತಲುಪಿವೆ, ಇನ್ನೂ ಎಷ್ಟು ಮನೆಗಳನ್ನು ಕೊಡಬೇಕಾಗಿದೆ. ಯಾಕಂದರೆ ಹೇಳ್ತಾ ಇದ್ರಲ್ಲ ಮಂತ್ರಿಗಳು, ಪ್ರತಿ ವರ್ಷ ಸಾವಿರಾರು ಕೋಟಿಯನ್ನು ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ವಿ, ಸಾವಿರಾರು ಮನೆಗಳನ್ನು ಕೊಡ್ತಾ ಇದ್ವಿ ಅಂತೇಳಿ. ಎಷ್ಟು ಕೊಟ್ಬಿಟ್ರಿ ಇಲ್ಲಿವರೆಗೂ ಸ್ವತಂತ್ರ ಆದಾಗಿನಿಂದ ಅನ್ನುವಂಥ ಒಂದು ಲೆಕ್ಕ ಆದರೂ ರಾಜ್ಯದ ಜನತೆಗೆ ಬೇಕಾಗಿದೆ. ಸಾಧ್ಯ ಆದರೆ ಕೊಡಿ, ಪಾರದರ್ಶಕವಾಗಿದ್ದಾರೆ.